ಸ್ನೇಹಿತರೆ, ಕರ್ನಾಟಕದವರಾದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿಕೊಂಡ್ರೂ ಕಡಿಮೆ. ಅವರು ಕೇವಲ ಒಬ್ಬ ನಟರಲ್ಲ, ಕನ್ನಡಿಗರ ಹೃದಯದ ಧ್ವನಿ. ಸರಳತೆ ಎಂದರೆ ರಾಜ್, ವಿನಯ ಎಂದರೆ ರಾಜ್, ಕನ್ನಡಾಭಿಮಾನ ಎಂದರೆ ರಾಜ್. ಅವರ ಬದುಕು ಒಂದು ಪಾಠ, ಅವರ ನಡೆ ಒಂದು ಆದರ್ಶ, ಅವರ ಮಾತು ಒಂದು ಸಂಸ್ಕೃತಿ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಎಂದರೆ ಕನ್ನಡಿಗರ ಮನೆಗಳ ದೇವರು. ಎಷ್ಟೇ ದೊಡ್ಡ ಖ್ಯಾತಿ ಬಂದರೂ ಅಹಂಕಾರ ಅವರ ನೆರಳಿಗೂ ಬಂದಿರಲಿಲ್ಲ. ಚಿತ್ರರಂಗದಲ್ಲಿ ಶಿಖರಕ್ಕೇರಿದರೂ ಬದುಕಿನಲ್ಲಿ ನೆಲದ ಮಣ್ಣಿನಂತೆ ಸರಳರಾಗಿದ್ದರು. ಅವರ ಸಿನಿಮಾಗಳು ಕೇವಲ ಮನರಂಜನೆ ಕೊಡಲಿಲ್ಲ, ಸಮಾಜಕ್ಕೆ ಮೌಲ್ಯಗಳನ್ನು ಕಲಿಸಿತು. ಅದಕ್ಕಾಗಿ ಇಂದಿಗೂ ಕರ್ನಾಟಕದ ಪ್ರತಿಯೊಂದು ಹೃದಯದಲ್ಲಿ ಅಣ್ಣ ಅವರು ಜೀವಂತ. ಆದರೆ ಸ್ನೇಹಿತರೆ, ಜನರು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದರು ಗೊತ್ತಾ? ಅದನ್ನು ತೋರಿಸುವ ಒಂದು ನಿಜ ಘಟನೆ ಇಂದು ನಾವು ನೋಡೋಣ. 1969ರಲ್ಲಿ ಬಿಡುಗಡೆಯಾದ ಮಲ್ಲಮ್ಮನ ಪವಾಡ ಚಿತ್ರ. ಇದು ಕನ್ನಡ ಚಿತ್ರರಂಗಕ್ಕೆ ಹೊಸ ಖಳನಾಯಕನೊಬ್ಬನನ್ನು ಪರಿಚಯಿಸಿದ ಸಿನಿಮಾ. ಆ ಯುವಕನ ಹೆಸರು ವಜ್ರಮುನಿ. ರಂಗಭೂಮಿಯಲ್ಲಿ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದಲ್ಲಿ ಅಬ್ಬರಿಸುತ್ತಿದ್ದ ವಜ್ರಮುನಿಯವರ ಅಭಿನಯವನ್ನು ನೋಡಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ ತುಂಬಾ ಮೆಚ್ಚಿದ್ದರು. ಈ ವ್ಯಕ್ತಿಯೊಳಗೆ ಒಂದು ಅದ್ಭುತ ಪ್ರತಿಭೆ ಇದೆ ಎಂದು ಭಾವಿಸಿದ ಪುಟ್ಟಣ್ಣ ಕಣಗಾಲ ಅವರು ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಅವರನ್ನು ಬೆಳ್ಳಿತೆರೆಗೆ ತರಲು ನಿರ್ಧರಿಸಿದರು. ಆದರೆ ಚಿತ್ರದ ನಿರ್ಮಾಪಕರಿಗೆ ವಜ್ರಮುನಿಯವರ ಮೇಲೆ ವಿಶ್ವಾಸ ಇರಲಿಲ್ಲ. ಹೊಸ ವ್ಯಕ್ತಿ ಜನರಿಗೆ ಇಷ್ಟವಾಗುತ್ತಾನೆಯೋ ಇಲ್ಲವೋ ಎಂಬ ಸಂದೇಹ. ಆ ಸಮಯದಲ್ಲಿ ಅಣ್ಣ ಅವರು ಹೇಳಿದ ಮಾತು ಅವರ ಮಹತ್ವವನ್ನು ತೋರಿಸುತ್ತದೆ. ನಿರ್ದೇಶಕರೇ ಚಿತ್ರದ ನಿಜವಾದ ನಾಯಕರು, ಅವರ ಕಲ್ಪನೆಯಂತೆ ಪಾತ್ರ ಆಯ್ಕೆಯಾಗಲಿ. ಆ ಒಂದು ಮಾತು ಒಬ್ಬ ಹೊಸ ಕಲಾವಿದನ ಬದುಕನ್ನೇ ಬದಲಿಸಿತು. ಕೇವಲ 23 ವರ್ಷದ ಯುವಕನಾಗಿದ್ದ ವಜ್ರಮುನಿಯವರು ಕನ್ನಡ ಚಿತ್ರರಂಗದ ಮಹಾನ್ ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಎದುರು ಸೂರ್ಯಕಾಂತ್ ಎಂಬ ಕ್ರೂರ ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದರು. ಮೊದಲ ಸಿನಿಮಾದಲ್ಲೇ ಅವರ ಕಂಚಿನ ಕಂಠ, ಭಯಂಕರ ವ್ಯಕ್ತಿತ್ವ, ಅದ್ಭುತ ಅಭಿನಯ ಜನರ ಗಮನ ಸೆಳೆಯಿತು. ಚಿತ್ರ ಬಿಡುಗಡೆಯಾಯಿತು. ಒಂದು ದಿನ ವಜ್ರಮುನಿಯವರು ತಮ್ಮ ತಾಯಿಯನ್ನು ಕರೆದುಕೊಂಡು ಚಿತ್ರಮಂದಿರಕ್ಕೆ ಹೋಗುತ್ತಾರೆ. ಅವರ ತಾಯಿ ಅಣ್ಣಾವರವರ ಅತಿದೊಡ್ಡ ಅಭಿಮಾನಿ. ಚಿತ್ರ ಮುಗಿಯಿತು. ಜನರು ಚಿತ್ರವನ್ನು ಹೊಗಳುತ್ತಾ ಹೊರಬರುತ್ತಿದ್ದರು. ಆದರೆ ವಜ್ರಮುನಿಯವರ ತಾಯಿ ಮಾತ್ರ ಒಂದು ಮಾತನ್ನೂ ಆಡಲಿಲ್ಲ. ಮೌನವಾಗಿ ಮನೆಗೆ ಬಂದರು. ವಜ್ರಮುನಿಯವರಿಗೆ ಆಶ್ಚರ್ಯವಾಯಿತು. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಅಣ್ಣಾವರವರಂತಹ ಮಹಾನ್ ನಟರ ಜೊತೆ ಅಭಿನಯಿಸಿದ್ದ ಹೆಮ್ಮೆ ಅವರ ಮನಸ್ಸಿನಲ್ಲಿ ತುಂಬಿತು. ಅವರು ನಗುತ್ತಾ ಕೇಳಿದರು, ಅಮ್ಮ, ನಾನು ಹೇಗೆ ನಟಿಸಿದ್ದೆ? ನಿನಗೆ ಸಿನಿಮಾ ಇಷ್ಟ ಆಯ್ತಾ? ಆದರೆ ತಾಯಿಯ ಮುಖದಲ್ಲಿ ಸಂತೋಷ ಇರಲಿಲ್ಲ, ಒಂದು ವಿಚಿತ್ರ ನೋವು. ಅದನ್ನು ನೋಡಿ ವಜ್ರಮುನಿಯವರು ಗಾಬರಿಯಾದರು. ಏಕೆ ಅಮ್ಮ, ನಾನು ಸರಿಯಾಗಿ ನಟಿಸಲಿಲ್ಲವೇ? ಅದಕ್ಕೆ ಅವರ ತಾಯಿ ನಿಧಾನವಾಗಿ ಹೇಳಿದ ಮಾತು, ಮಗ, ನೀನು ತುಂಬಾ ಚೆನ್ನಾಗಿ ನಟಿಸಿದೀಯಾ, ಆದರೆ ಒಂದು ಮಾತು ನೆನಪಿಟ್ಟುಕೋ. ಇನ್ನೆಂದೂ ಯಾವ ಕಾರಣಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊಡೆಯುವ, ಬೈಯುವ, ಅವಮಾನ ಮಾಡುವ ಪಾತ್ರಗಳಲ್ಲಿ ನಟಿಸಬೇಡ. ಯಾಕೆಂದರೆ ಅವರು ದೇವರ ಪಾತ್ರಗಳಲ್ಲಿ ನಟಿಸಿದ ಮಹಾನ್ ವ್ಯಕ್ತಿ. ಅವರನ್ನು ಅವಮಾನ ಮಾಡಿದರೆ ಜೀವನದಲ್ಲಿ ಒಳ್ಳೆಯದಾಗುವುದಿಲ್ಲ. ಆ ಮಾತು ಕೇಳಿದ ಕ್ಷಣ ವಜ್ರಮುನಿಯವರಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ. ಸ್ನೇಹಿತರೆ, ಇದು ಕೇವಲ ಒಬ್ಬ ತಾಯಿಯ ಮಾತಲ್ಲ, ಅದು ಆ ಕಾಲದ ಲಕ್ಷಾಂತರ ಕನ್ನಡಿಗರ ಮನಸ್ಸು. ಜನರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇವಲ ನಟನಾಗಿ ನೋಡಲಿಲ್ಲ, ಒಂದು ಮೌಲ್ಯವಾಗಿ ನೋಡಿದರು, ಒಂದು ಸಂಸ್ಕೃತಿಯಾಗಿ ನೋಡಿದರು, ಒಂದು ಪವಿತ್ರ ಭಾವನೆಯಾಗಿ ಕಂಡರು. ಅಣ್ಣಾವರವರ ನಡೆ, ಮಾತು, ಸರಳತೆ, ಮಾನವೀಯತೆ ಜನರ ಮನಸ್ಸಿನಲ್ಲಿ ಅವರ ಬಗ್ಗೆ ದೈವಿಕ ಗೌರವವನ್ನು ಹುಟ್ಟಿಸಿತ್ತು. ಇಂದು ಎಷ್ಟೇ ದೊಡ್ಡ ನಟರು ಬಂದರೂ ಅಣ್ಣಾವರವರ ಸ್ಥಾನವನ್ನು ಯಾರೂ ತುಂಬಲಾರರು. ಏಕೆಂದರೆ ಅವರು ಕೇವಲ ಪರದೆಯ ಮೇಲೆ ಬದುಕಲಿಲ್ಲ, ಜನರ ಹೃದಯಗಳಲ್ಲಿ ಬದುಕಿದರು. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕದವರು ಎಂದು ಹೇಳಿಕೊಳ್ಳುವುದು ನಿಜಕ್ಕೂ ಹೆಮ್ಮೆ ಅಲ್ಲವೇ ಸ್ನೇಹಿತರೆ? ಮತ್ತೆ ಇಂತಹ ಅಪರೂಪದ ಕಥೆಗಳೊಂದಿಗೆ ಭೇಟಿಯಾಗುತ್ತೇನೆ. ನಮಸ್ಕಾರ. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family, because one good story can change one life. Your support helps us create more and life-changing videos. Thank you for being part of this journey.